ತಾತ ಮಸ್ತಾಗಿ ಸ್ಟೋರಿ ಹೇಳ್ದ, ಖುಷಿ ಆಯಿತು ಮಾತಾಡ ನಂಗಂತೂ. ಕದಂಬರ ಆಳ್ವಿಕೆಯಲ್ಲಿ ಇವರು ಯಾವುದೋ ಮಂತ್ರ ಶಕ್ತಿಯಿಂದ ಇಲ್ಲಿ ನಿಲ್ಲಿಸಿಟ್ಟಾರೆ. ನಂತರ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶಕ್ತಿ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಚಲೋ ಭೈ ದೇಖೋ ಅಬ್ ಮೈ ಕ್ಯಾ ಕರ್ತಾ ಹೂಂ. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಯಿತು ಈ ಥರ ಬಂದು ಇಂಟ್ರೋ ಕೊಟ್ಟಿದ್ದು, ಬಿಕಾಸ್ ನಾನು ಕಮಲ ಅನ್ನೋ ಒಂದು ಚಾಪ್ಟರಲ್ಲೇ ಮುಳುಗೋಗ್ಬಿಟ್ಟಿದ್ದೆ. ಸೊ ಗೈಸ್, ಯಾರ್ಯಾರಿಗೆಲ್ಲ ಆ ಒಂದು ಕಮಲ ಗೇಮ್ ಇಷ್ಟ ಆಗಿದೆ ದಯವಿಟ್ಟು ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ. ಸೊ ಗೈಸ್, ಇವತ್ತು ಏನಪ್ಪ ಮ್ಯಾಟ್ರ್ ಅನ್ನೋದಂದರೆ, ಇವತ್ತು ನಾನು ಸುಮಾರು 800 ವರ್ಷದ ಹಳೇದೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಆ ಒಂದು ಟೆಂಪಲ್ ಹೆಸರೇ ಶ್ರೀ ವಿದ್ಯಾವಿನಾಯಕ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಯಲ್ಲಾಪುರ ಸೈಡಲ್ಲಿದೆ. ಆ್ಯಂಡ್ ಅಲ್ಲೋಗಿ ಅಲ್ಲಿ ಆ ಒಂದು ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಬಂದು ನೆಕ್ಸ್ಟು ಸಿರ್ಸಿಗೆ ಹೋಗಿ ಶ್ರೀ ಮಾರಿಕಾಂಬಾ ಟೆಂಪಲ್ಗೆ ಹೋಗಿ ಒಂದು ಸತಿ ಅಮ್ಮವ್ರನ್ನ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು 2 ಪ್ಲ್ಯಾನ್ ಇದೆ, ಹೋಗಬೇಕು ಅಂತ ಅಂದ್ಕೊಂಡಿರೋದು. ಬನ್ನಿ ಹೋಗೋಣ, ಯಾವ್ಯಾವ ಥರ ಇದೆ ಆ್ಯಂಡ್ ಅಲ್ಲಿರೋವಂಥ ದೇವಸ್ಥಾನದ್ದು ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ. ಆ್ಯಂಡ್ ಯಾರಪ್ಪ ಇವತ್ತು ನನ್ನ ಜೊತೆ ಬರ್ತಿದ್ದಾರೆ ಅಂದರೆ ನಮ್ಮ ಗಣೇಶನೇ. ಸೊ ಅವ್ನಿಗೆ ಗಣೇಶ ಅಂತ ಕರೆಯಲ್ಲ, ಇನ್ನು ಮುಂದೆ ನಾನು ಯೂಟ್ಯೂಬ್ ಪಾರ್ಟ್ನರ್ ಅಂತ ಕರಿತೀನಿ. ಸೊ ಅವನು ನಾನು ಹೋಗ್ತಾಯಿದ್ದೀವಿ ಇವತ್ತು. ಸೊ ಬನ್ನಿ ಗಾಯ್ಸ್, ಮತ್ತೇನಕ್ಕೆ ತಡ ಮಾಡೋದು, ಲೆಟ್ಸ್ ಗೋ ಹೋಗೋಣ. ಸೊ ಆ್ಯಂಡ್ ನಾನಂತೂ ಬೆಳಗ್ಗೆ ರೆಡಿಯಾಗಿ ಕೂತ್ಕೊಂಡಿದ್ದೀನಿ, ಬಿಕಾಸ್ ಬೇಗ ಹೊರಡೋಣ ಅಂತ ಹೇಳಿದ್ದ. ಟೈಮ್ ಒಂದು 7:30 ಆಗಿದೆ. ಸೊ ಬೇಗ ಬಿಟ್ಟರೆ ಬೇಗನೆ ಬರ್ಬೋದು ಮನೆಗೆ ರಿಟರ್ನ್ ಅಂತ ಅಂದ್ಕೊಂಡು ಸೊ ಹೋಗ್ತಾಯಿದ್ದೀವಿ ಇವಾಗ. ಸೊ ಮತ್ತೆ ತಡ ಮಾಡೋದು, ಅವರೇ ಕೇಳಿಸ್ತಾ? ನಮ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ, ನೀವು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಡಿ ಅವ್ರಿಗೆ. ಸೊ ಬನ್ನಿ, ಇನ್ನಕ್ಕೆ ತಡ ಮಾಡೋದು. ಸೊ ಪಟ್ಟ ಅಂತ ಬೇಗ ಹೋಗಿ ನಿಮಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಸಿಗ್ತೀನಿ. ಟಾಟಾ. ಓಕೆ ಗಾಯ್ಸ್, ಈಗ ನಾವು ಮನೆ ಬಿಟ್ಟಿದ್ದೀವಿ. ಸೊ ಇವತ್ತು ವೆದರ್ ಯಾವ ಥರ ಇದೆ ಅಂತ ನೀವು ಕೇಳೋದಾದರೆ, ಒಂದು ರೇಂಜಿಗೆ ಮೋಡ ಕವಿದ ವಾತಾವರಣ ಇದೆ ಅಂತಲೇ ಹೇಳ್ಬೋದು. ಸೊ ಹಿಂಗೆ ಇರಲಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಗಣೇಶನ ಫ್ರೆಂಡ್ ಒಬ್ಬರು ಜಾಯ್ನ್ ಆಗ್ತೀನಿ ಅಂದರು. ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಆಸಾಮಿ ಬಂದೇ ಬಿಟ್ಟರು. ಸೊ ಇವನ ಹೆಸರೇ ಪ್ರವೀಣ ಅಂತ, ನನಗಂತೂ ಇಲ್ಲೇ ಪರಿಚಯ ಆಗಿದ್ದು. ಸೊ ನಾವು 3 ಜನನೇ ಇವತ್ತು ಹೋಗ್ತಾ ಇರೋದು. ಸೊ ನಾವು ಸಿರ್ಸಿಗೆ ಒಳಗೆ ಎಂಟ್ರಿ ಆಗಿದ ತಕ್ಷಣವೇ ನಮಗೆ ಈ ಒಂದು ರೂಟ್ ಕಾಣಿಸ್ತು. ಸೊ ಆಲ್ಮೋಸ್ಟ್ ನಮ್ಮ ಜನಗೆ, ನಮ್ಮ ಊರಲ್ಲಿರೋ ಎಲ್ಲರಿಗೂ ಸಿರ್ಸಿ ಘಟ್ಟ, ಸಿರ್ಸಿ ರೋಡ್ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನಾನು ನಿಮಗೆ ಇಲ್ಲಿ ತೋರ್ಸಕ್ಕಂತ ಬಂದಿರೋದು ಈ ಒಂದು ಬ್ರಿಡ್ಜ್ ಬಗ್ಗೆ. ಸೊ ಈ ಒಂದು ಬ್ರಿಡ್ಜ್ ಮಾಡೋ ಟೈಮಲ್ಲಿ ತುಂಬಾ ಮಳೆ ಬಂದು ಓವರ್ ಫಾಲ್ ಆಗಿ ಇಲ್ಲಿ ಬ್ರಿಡ್ಜ್ ಕಟ್ಟಬೇಕಾದ ರೋಡೇ ಹೊಡ್ಕೊಂಡೋಗಿದೆ, ಅಷ್ಟು ಫೋರ್ಸಾಗಿ ನೀರು ಬಂದಿತ್ತು ಆ ಟೈಮಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಕೊಚ್ಕೊಂಡೋಗಿದೆ, ಇನ್ನೂವರೆಗೂ ಅದು ಸರಿ ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ಈ ಒಂದು ಸಿರ್ಸಿ ರೂಟಲ್ಲಿ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಈ ಥರ ಆ್ಯಕ್ಟಿವಿಟೀಸ್ ಆಗ್ತಾನೆ ಇರುತ್ತೆ. ಸೊ ನೀವು ಇನ್ನೂ ಮುಂದೆ ನೋಡೋದು ತುಂಬಾ ಇದೆ. ಸೊ ಮತ್ತೆ ಯಾಕೆ ತಡ ಮಾಡೋದು, ಒಂದೊಳ್ಳೆ BGM ಹಾಕ್ತೀನಿ. ಸೊ ಎಲ್ಲ ಕೇಳ್ಕೊತ ನಮ್ಮ ಜೊತೆ ಬಂದ್ಬಿಡಿ, ಏನಂತೀರಾ? ಓಕೆ ಗೈಸ್, ನಾವು ನೋಡ್ದಂಗೆ ಆ ಒಂದು ಪಾಯಿಂಟ್ಗೆ ಬಂದೇ ಬಿಟ್ವಿ. ಸೊ ನಮ್ಮೂರಲ್ಲಿ ನಾವು ಇದಕ್ಕೆ ದೇವ್ರ ಮನೆ ಘಟ್ಟ ಅಂತ ಕರಿತೀವಿ. ಸೊ ಏನಕ್ಕಪ್ಪ ಅನ್ನೋದಂದರೆ, ನಮ್ಗೆ ಇದೊಂದು ನಂಬಿಕೆ, ನಾವು ಏನಾದರೂ ಒಳ್ಳೆ ಕೆಲಸಕ್ಕೆ ಈ ರೂಟಲ್ಲಿ ಹೋಗ್ಬೇಕಾದ್ರೆ ನಮಗೇನು ಆಗದೇ ಇರಲಿ ಅಂತ ಆ ಒಂದು ಆನೆ ಸೊಂಡ್ಲಲ್ಲಿ ₹1 ಕಾಯಿನ್ ಹಾಕ್ಬಿಟ್ಟೆ ಎಲ್ಲರೂ ಈ ದೇವ್ರನ್ನ ವಿಸಿಟ್ ಮಾಡೇ ಹೋಗ್ತಾರೆ. ಸೊ ಹಾಗಾಗಿ ನಾವು ಬಂದಾಗ ಈ ಒಂದು ವ್ಯೂ ನೋಡಿದೆ ಗೈಸ್, ದೋದೆ ನಾನು ಮಾತ್ರ. ಬಿಕಾಸ್ ನನಗೆ ಸಖತ್ ಇಷ್ಟ ಈ ಒಂದು ವ್ಯೂ. ಯಾಕೆಂತಂದರೆ ನಾನು ಬೆಂಗಳೂರಿಗೆ ಹೋದಾಗ ಮತ್ತು ನಮ್ಮ ಊರಿಗೂ ರಿಟರ್ನ್ ಆಗೋ ಟೈಮಲ್ಲಿ ಈ ಒಂದು ಸ್ಪಾಟ್ ಬಂದಾಗ ಕಿಟಕಿ ಓಪನ್ ಮಾಡಿಬಿಟ್ಟು ಕುತ್ಕೊಂಡು ವೆಯ್ಟ್ ಮಾಡ್ತಿರ್ತೀನಿ ಇದನ್ನ ನೋಡೋದಕ್ಕೆ. ಸೊ ಇಲ್ಲೇ ನಮ್ಮ ಹನುಮಂತಣ್ಣ ಇದ್ದ, ಅವ್ನಿಗೊಂದು ಆಯ್ ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಟ್ಟ. ಸೊ ಹಂಗೆ ಇಲ್ಲಿಂದ ಬಂದಾಗ ನನಗೊಂದು
ನೋಡೋದಕ್ಕೊಂಥರ ಒಂದು BGM ನೆನಪಾಯಿತು KGF ಅಲ್ಲಿ. ಸೊ ಯಾಕಂದರೆ ಆ ಕೋತಿ ಅದ್ರ ಮರಿನ ಎಷ್ಟು ಚಂದ ಮಾಡಲ್ಲಿ ಇಟ್ಕೊಂಡಿದೆ. ಸೊ ಆ ಒಂದು ಕೋತಿಗೆ ಹಿಂದ್ಗಡೆ ಇರುವಂಥ ಸಿನಾರಿಯೋಗೆ ಸಖತ್ತಾಗಿತ್ತು ಮಾತ್ರ ನೋಡೋದಕ್ಕೆ ಮಾತ್ರ ನಂಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಯಾವುದೋ ಪಾಪ ಆಸಾಮಿಗೆ ಲಾಲಿಪಾಪ್ ಕೇಳಿದ್ರು ಏನೋ ಗೊತ್ತಿಲ್ಲ, ಕೊಡಲ್ಲ ಅಂದಿದ್ದಕ್ಕೆ ಪಾಪ ಅಂಗಡಿಲಿ ಲಾಲಿಪಾಪ್ ಬಾಕ್ಸ್ನೇ ತಗೊಂಡು ಹೋಯ್ತಾನೆ ಅಣ್ಣ. ಇವರಿಬ್ಬರಲ್ಲರೂ ನನಗೂ ಕೊಡೋ ಅಂತ ಕೇಳ್ಕೊಂಡಿದ್ದಾಗಿತ್ತು ಇದು ಮಾತ್ರ. ಸೊ ಆ್ಯಂಡ್ ಗೈಸ್ ನೀವು ನೋಡ್ತಾ ಇರ್ಬೋದು ಇಲ್ಲೂ ಸಹ ಒಂದು ಗುಡ್ಡ ಕುಸ್ತಿದೆ ಯಾವ ಮಳೆ ಬಂದ್ಬಿಟ್ಟು. ಆ್ಯಂಡ್ ನಾವು ರೈಟ್ ಸೈಡ್ ಹಂಗೆ ತಿರುಗಿದ್ರೆ ನಮಗೆ ಡೈರೆಕ್ಟ್ ದೇವಸ್ಥಾನ ಕಾಣಿಸ್ತಾ ಇದೆ. ಸೊ ಬನ್ನಿ ದೇವಸ್ಥಾನ ಒಳಗೆ ಎಂಟ್ರಿ ಆಗೋಣ. ಕ್ಷೇತ್ರ ಪಾಲನೆ ಆಗಿರುವಂಥ ದೇವಸ್ಥಾನ ತುಂಬಾ ಪವರ್ಫುಲ್. ನಾವು ಅಕ್ಕಪಕ್ಕ ಇಲ್ಲೆಲ್ಲ ನಾವು ಓಡಾಡಿದ್ರೆ ನಾವು ಈ ಒಂದು ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ಕೈ ಮುಗದೆ ಹೋಗೋದು, ಅಷ್ಟು ನಂಬಿಕೆ ಈ ಒಂದು ದೇವ್ರ ಮೇಲೆ ನಮಗೆ. ಅತ್ತಂಗಿ ಇಲ್ಲ ನೋಡು, ಇಲ್ಲಡ ಗಣ. ವಾ 2 ಫ್ಯಾಮಿಲಿ ಬಂತು, ಒಂದು ಸೆಲ್ಫಿ ತಗೊಂಬಿಡೋಣ. ಹಂಗೆ ಮಂಗನ ಜೊತೆ ಮಂಗನ ಥರ ಎಲ್ಲ ಆಡ್ಕೊಂಡು ನಾವೀಗ ಹೊರಟ್ವಿ ಅಲ್ಲಿಂದ. ಸೊ ನಮ್ಮ ಗಣೇಶ ಹೇಳ್ದ ಇಲ್ಲೊಂದು ಸ್ಪಾಟ್ ಇದೆ, ಗುಡ್ಡ ಕುಸ್ತಿದ್ದು ತುಂಬಾ ಕ್ರಿಟಿಕಲ್ ಕಂಡೀಷನ್ ಆಗಿತ್ತು ಆ ಟೈಮಲ್ಲಿ ಅಂತ. ಸೊ ಆ ಪ್ಲೇಸ್ ತೋರಿಸ್ತೀನಿ ಬಾ ಅಂದ. ಬಟ್ ಇನ್ನೇನು ಸ್ವಲ್ಪ ಮುಂದೆ ಬಂದಾಗಲೇ ನಮಗೆ ಒಂದು ಪ್ಲೇಸ್ ಕಾಣಿಸ್ತು. ಸೊ ನೀವು ನೋಡ್ತಾ ಇರ್ಬೋದು ಗೈಸ್ ಯಾವ ಥರ ಬಿದ್ದೈತಿ ಇದು, ಯಪ್ಪ ಅನ್ಸೋಗ್ಬಿಡ್ತು ನಂಗೆ ನೋಡಿದ ತಕ್ಷಣನೇ. ಏನಾದರೂ ಇದೇನಾದರೂ ಬೀಳೋ ಟೈಮಲ್ಲಿ ಏನಾದರೂ ಒಂದು ವೆಹಿಕಲ್ಸ್ ಏನಾದರೂ ಪಾಸ್ ಆಗ್ತಿರ್ಬೇಕಾದ್ರೆ ಆ ವೆಹಿಕಲ್ಸ್ ಓಡಿಸ್ತಿದ್ದೊಂದು ಗತಿ ಏನಾಗ್ಬೇಡ ಅನ್ಸೋಗ್ಬಿಡ್ತು. ತುಂಬ ಡೇಂಜರಸ್ ಮಾತ್ರ ಈ ಟೈಮಲ್ಲಿ ಎಲ್ಲ ಇಲ್ಲಿ ಓಡಾಡೋದು ಮಾತ್ರ. ನೋಡ್ತಾ ಇರ್ಬೋದು, ನನಗೆ ನೋಡೋದಕ್ಕೆ ಬರ್ತದೆ ಬಾಯಿಗೆ ಹಂಗಾಗ್ತಾಯಿತ್ತು ನನಗೆ. ಆ್ಯಂಡ್ ಇದೇ ಥರನೇ ತುಂಬಾ ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ ಗಾಯ್ಸ್, ಇಲ್ಲಿರೋರು ಎಲ್ಲರಿಗೂ ಅದು ಕಾಮನ್ ಆಗಿಬಿಟ್ಟಿದೆ ಮಾತ್ರ. ಸೊ ನಿಮಗೆ ನಾನು ಈಗ ಡೈರೆಕ್ಟು ಯಲ್ಲಾಪುರ ರೋಡಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿ. ಓಕೆ ಗಾಯ್ಸ್, ಅಟ್ ಪ್ರೆಸೆಂಟ್ ನಾನೀಗ ಯಲ್ಲಾಪುರ ರೋಡಲ್ಲಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಕಾಗಿದೆ ಈ ಒಂದು ಸಿನಾರಿ ನೋಡೋದಕ್ಕೆ, ಫುಲ್ ಗ್ರೀನರಿ ಆಗಿ. ಅದೇ ಥರನೇ ಇಲ್ಲಿರುವಂಥ ರೋಡು ಸಹ ಮಸ್ತಾಗಿದೆ ಅಂತ ನಮ್ಮ ಅಪ್ಪನಾಣೆಗೂ ನಾನು ಹೇಳೋಕೆ ಹೋಗಲ್ಲ. ಬಿಕಾಸ್ ನನಗೆ ಪರ್ಸ್ನಲಿ ಫೀಲ್ ಆಗಿದೆ ಏನಪ್ಪ ಅಂತಂದರೆ, ರೋಡಲ್ಲಿ ನಾವು ಹೋಗ್ಬೇಕಾದ್ರೆ ಇಷ್ಟಿಷ್ಟು ದೊಡ್ಡ ಹೊಂಡ ನಮಗೆ ಸಿಕ್ಕಿದ್ದು ಗಾಯ್ಸ್. ಏನಾದರೂ ಸ್ವಲ್ಪ ಟೈರ್ ಏನಾದರೂ ಸ್ಲಿಪ್ ಇತ್ತು ಅಂತಂದರೆ ನಿಜಕ್ಕೂ ಏನಾಗುತ್ತೋ ಗೊತ್ತಿಲ್ಲ. ಬಟ್ ನಾನು ಹೇಳೋದು ನನ್ನ ಸೈಡಿಂದ, ದಯವಿಟ್ಟು ಯಲ್ಲಾಪುರ ಸೈಡಿಗೆ ನೀವು ಬರ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ರೋಡ್ನ ನೋಡ್ಕೊಂಡು ಬನ್ನಿ, ಹುಷಾರಾಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ನನಗೆ ಎಷ್ಟೋ ಫೀಲ್ ಆಗ್ಬಿಡ್ತು ನಾವು ಬರಬೇಕಾದ್ರೆ. ಆ್ಯಂಡ್ ಗೈಸ್ ಈಗ ನಾವು ಎಂಟ್ರೆನ್ಸ್ ಆರ್ಚ್ ಹತ್ರ ಇದ್ದೀವಿ, ಗಂಟೆ ಗಣಪತಿ ದೇವಸ್ಥಾನದ್ದು. ಸೊ ಒಳಗಡೆ ಹಂಗೆ ಎಂಟ್ರಿ ಆಗುತ್ತೆ ಅಷ್ಟೇ ನನಗಂತೂ ಸಖತ್ ಖುಷಿ ಫೀಲ್ ಆಯಿತು. ಬಿಕಾಸ್ ಆಫ್ ಓನ್ಲಿ ಒನ್ ರೀಸನ್, ನನಗೆ ಎಲ್ಲೋ ನಾನು ಫಾರೆಸ್ಟ್ ಏರಿಯಾ ಒಳಗಡೆ ಎಂಟ್ರಿ ಆಗಿದ್ದೀನಿ, ಲೈಕ್ ಅಂದರೆ ನಾನು ಎಲ್ಲೋ ವಯನಾಡ್ ಕೇರಳದ ಹತ್ರ ಇದ್ದೀನಿ ಅಂತ ಫೀಲ್ ಆಗ್ಬಿಡ್ತು ನನಗೆ. ಸೊ ಹಂಗೆ ಮುಂದ್ಗಡೆ ಬಂದಾಗ ನಮಗೆ ಲೆಫ್ಟ್ ಸೈಡ್ ಒಂದು ಬೋರ್ಡ್ ಹಾಕಿದ್ರು. ಸೊ ಒಳಗಡೆ ಎಂಟ್ರಿ ಆದಾಗ ಫುಲ್ ಗ್ರೀನರಿ ಗಾಯ್ಸ್, ಲಿಟ್ರಲಿ ಗ್ರೀನರಿ ಅಂದರೆ ನಿಮ್ಗೊಂಥರ ಎಲ್ಲೋ ಫಾರೆಸ್ಟ್ ಒಳಗಡೆ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು ನಿಮಗೆ, ಅಷ್ಟು ಸಾಕಾಗಿತ್ತು ನಮಗೆ. ಆ್ಯಂಡ್ ನಿಮಗೆ ಮೇಯ್ನಾಗಿ ಇಲ್ಲೇ ಮೇ ಬಿ ಸಿಗ್ನಲ್ ಕಟ್ ಆಗಿಬಿಡುತ್ತೆ, ಅಲ್ಲಿ ಎಲ್ಲ ನಿಮಗೆ ಸಿಗ್ನಲೇ ಇರಲ್ಲ ಫೋನ್ದು. ಸೊ ನಾವು ಮ್ಯಾಪ್ ಹಾಕ್ಕೊಂಡು ಬಂದಾಗ ಮ್ಯಾಪಲ್ಲಿ ಲೋಡ್ ಆಗಿರುತ್ತಲ್ಲ, ಸೊ ನಮ್ಗೆ ಮ್ಯಾಪ್ ತೋರಿಸ್ತಾನೆ ಇತ್ತು, ನಾವು ಹಂಗೆ ಮುಂದೆ ಹೋಗ್ತಾನೆ ಇದ್ವಿ. ಸೊ ಹಂಗೆ ರೈಟ್ ಸೈಡ್ ನಮ್ಗೆ ಇವಾಗ ದೇವಸ್ಥಾನಕ್ಕೆ ಹೋಗುವಂಥ ರೂಟು. ಸೊ ಒಳಗಡೆ ಹಂಗೆ ಎಂಟ್ರಿ ಕೊಟ್ಟ ತಕ್ಷಣ ನಾನು ಅಂದ್ಕೊಂಡೆ ಮೇ ಬಿ ಯಾರು ಬಂದಿರಲ್ಲ, ಇಷ್ಟು ಒಳಗಡೆ ಇರೋ ದೇವಸ್ಥಾನಕ್ಕೆ ಯಾರಪ್ಪ ಬರ್ತಾರೆ ಅಂತ ಸ್ಟಾರ್ಟಿಂಗ್ ನನಗೆ ಫೀಲ್ ಆಗಿದ್ದಿದ್ದು. ಬಟ್ ನಾನು ಒಳಗೆ ಬಂದಾದ್ಮೇಲೆ ಗೊತ್ತಾಯಿತು, ಓಕೆ ಇಲ್ಲೂ ಜನ ಬರ್ತಾರೆ ಆ್ಯಂಡ್ ಈ ದೇವಸ್ಥಾನದ ಮಹಿಮೆ ಹಂಗಿದೆ ಅಂತ ಹೇಳಿ ಸೊ ಗಾಡಿನೆಲ್ಲ ಪಾರ್ಕ್ ಮಾಡಿಕೊಂಡು ನಾವು ಹೋಗಿದ್ದು ದೇವಸ್ಥಾನ ಹತ್ರ. ಆ್ಯಂಡ್ ಫೈನಲಿ ಗಾಯ್ಸ್ ನಾನೀಗ ದೇವಸ್ಥಾನ ಹತ್ರ ಬಂದೇ ಬಿಟ್ಟೆ. ಸೊ ಈ ಒಂದು ದೇವಸ್ಥಾನ ಮುಂಚೆ ಯಾವ ಥರ ಇದೆ ಅಂತ ಗೊತ್ತಿತ್ತಾ ನಿಮಗೆ? ಸೊ ಇದು ಮುಂಚೆ ಇದ್ದಿದ್ದಂಥ ದೇವಸ್ಥಾನ. ಆ್ಯಂಡ್ ಅದಾದಮೇಲೆ 2023 ಈ ಥರ ಇತ್ತು. ಆ್ಯಂಡ್ ಅಫಿಷಿಯಲ್ ಆಗಿ 2025 ಈ ಥರ ಇದೆ. ಹಂಗಂತ 25 ಎಸ್ಟಾಬ್ಲಿಷ್ ಆಯಿತು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ, ನಾನು ಬಂದಿದ್ದು 25 ಅದಕ್ಕೆ. ಆ್ಯಂಡ್ ಗೈಸ್ ಇಲ್ಲಿಂದ ನೋಡಿದ್ರೆ ಈ ಹಳೆ ಕಾಲದಲ್ಲಿ ಮಹಾರಾಜವ್ರದ್ದು ಅರಮನೆ ಎಲ್ಲ ಇರ್ತಿತ್ತಲ್ಲ, ಆ ಥರ ಎಲ್ಲವೈತೆ ನೋಡೋದಕ್ಕೆ. ನನಗಂತೂ ಸಾಕತ್ ಖುಷಿ ಆಯಿತು ಗೈಸ್ ಒಂಥರ. ಆ್ಯಂಡ್ ಮತ್ತು ಹೂವು ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಮತ್ತೆ ಬನ್ನಿ, ಮತ್ತೆ ಹಂಗೆ ತಡ ಮಾಡೋದು, ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ಥರ ಇದೆ ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈಗ ನಾನು ದೇವಸ್ಥಾನದ ಒಂದು ಸ್ಟೆಪ್ ಹಿಂದೆ ಇದ್ದೀನಿ. ಸೊ ಬನ್ನಿ ಒಳಗಡೆ ಎಂಟ್ರಿ ಆಗೋಣ. ಒಳಗೆ ಬಂದಿದ ತಕ್ಷಣ ನನಗಂತೂ ಸಾಕತ್ ಖುಷಿ ಆಯಿತು ಗೈಸ್. ಬಿಕಾಸ್ ನನಗೆ ಕಾಣಿಸಿದ್ದು ಬರೀ ಗಂಟೆನೇ. ಲೈಕ್ ಬೇರೆ ಒಂದು ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನಕ್ಕೆ ಕಂಪೇರ್ ಮಾಡೋದಾದರೆ, ಬೇರೆ ದೇವಸ್ಥಾನದಲ್ಲಿ ಹೂವುಗಳಿಂದ ಅಲಂಕಾರ ಮಾಡಿರ್ತಾರೆ, ಬಟ್ ಇಲ್ಲಿ ಗಂಟೆಯಿಂದನೇ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ ಸಖತ್ ಖುಷಿ ಆಯಿತು. ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ನಿಮ್ಗೊಂದಿಷ್ಟು ತೋರಿಸ್ಬೇಕು. ಸೊ ನೀವಿಗೆಲ್ಲ ನೋಡ್ತಾ ಇದ್ದೀರಾ ಸಣ್ಣ ಸಣ್ಣದೊಂದು ಗಂಟೆಗಳೆಲ್ಲ ಕಾಣಿಸ್ತಾ ಇದೆ, ಅದ್ರ ಮೇಲೆ ಒಂದು ಗಣೇಶನ ಚಿತ್ರಗಳೆಲ್ಲ ಇದೆ. ಸೊ ಅದು ಏನಪ್ಪ ರಿಯಲ್ ಫ್ಯಾಕ್ಟ್ ಅನ್ನೋದಾದರೆ, ಈ ದೇವಸ್ಥಾನದ ಸುತ್ತಮುತ್ತ ಫುಲ್ಲು ಗಣೇಶಂದು ಇಲ್ಲಿವರೆಗೂ ಎಷ್ಟು ಅವತಾರಗಳಿದೆಯೋ ಅದಷ್ಟು ಅವತಾರಗಳನ್ನು ಮರದಿಂದ ಡಿಸೈನ್ ಮಾಡಿ ಇವರು ಇಲ್ಲಿ ಮಾಡಿದ್ದಾರೆ. ಸೊ ನನಗೆ ಗೊತ್ತಿರಲಿಲ್ಲ ಗಣೇಶನಿಗೆ ಇಷ್ಟೊಂದು ಅವತಾರಗಳಿದೆಯಾ ಅಂತ.
ಬಟ್ ನನಗಿಲ್ಲಿ ತುಂಬಾ ಶಾಕಿಂಗ್ ಆಗಿರೋಂಥ ಒಂದು ಅವತಾರ ನಿಜಕ್ಕೂ ನಾನು ಯಾವತ್ತೂ ನೋಡಿರಲಿಲ್ಲ ಆ್ಯಂಡ್ ನೀವು ನೋಡಿರೋದಕ್ಕೆ ಸಾಧ್ಯನೇ ಇರಲ್ಲ. ಅದೇನಪ್ಪ ಅಂತಂದರೆ ನೋಡಿ, ಶಾಕ್ ಆಯಿತಾ? ಆಗಲೇಬೇಕು ಅಂತಲ್ಲ ಗೈಸ್ ತೋರಿಸಿರೋದು. ನನಗೂ ಸೇಮ್ ಶಾಕ್ ಆಗಿತ್ತು. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಒಂದು ಅವತಾರ ಗಣೇಶಂದು. ಪಕ್ಕದಲ್ಲಿ ಹಾಕಿರುವಂಥ ಫೋಟೋ ಬಂದು ಅಷ್ಟಗಣಪತಿ ಅಂತ ಹೇಳ್ತಾರೆ. ಯಾಕೆಂತಂದರೆ ಇಲ್ಲಿರುವಂಥ ದೇವಸ್ಥಾನದ ಅಷ್ಟು ಒಂದು ಕಂಬಗಳಲ್ಲಿ ಒಂದೊಂದು ಗಣೇಶನ ಅವತಾರ ಇರುತ್ತೆ. ಆದರೆ ಈ ಒಂದು ಕಂಬದಲ್ಲಿ ಅಷ್ಟು ಅವತಾರಗಳಿರುತ್ತೆ. ಅದಕ್ಕೆ ಇದನ್ನು ಅಷ್ಟಗಣಪತಿ ಅಂತ ಕರೀತಾರೆ. ಸೊ ಯಾರ್ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರಾ ಮನೆಯಿಂದ ಹಂಗೆ ಒಂದು ಕೈ ಮುಕ್ಕೊಂಬಿಡಿ. ಆ್ಯಂಡ್ ಗೈಸ್, ಈ ಒಂದು ಗಂಟೆ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಮನಸ್ಸಿಂದ ಏನಾದರೂ ಆಗಬೇಕು ಅಂತ ಕೇಳಿಕೊಂಡು 1 ಗಂಟೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡ್ರೆ ಅದು ಬೇಗನೆ ನೆರವೇರುತ್ತೆ ಅಂತ ಇಲ್ಲಿರುವಂಥ ಜನಗಳ ನಂಬಿಕೆ. ಸೊ ಅದಕ್ಕೆ ನಾನು ಸರಿಯಾಗಿ ಒಂದು ಕೇಳ್ಕೊಂಡು ಬಂದಿದ್ದೀನಿ, ಬೇಗ ಆಗ್ಲಪ್ಪ ಅಂತ. ಸೊ ಅದಕ್ಕೆ ಇಷ್ಟು ಚೆನ್ನಾಗಿರುವಂಥ ದೇವಸ್ಥಾನದ ಬಗ್ಗೆ ಒಂಚೂರಾದ್ರು ಡೀಟೇಲ್ ಕಲೆಕ್ಟ್ ಮಾಡಬೇಕು ಅಂತ ಹುಡುಕ್ತಾ ಇದ್ದೆ. ಗಾಯ್ಸ್, ಇವಾಗ ಒಬ್ಬರು ದೇವಸ್ಥಾನ ಬಗ್ಗೆ ಫುಲ್ ಡೀಟೇಲಾಗಿ ಕೊಡ್ತಾರಂತೆ. ಅವ್ರ ಬಾಯಿಂದನೇ ಕೇಳಿ ಎಲ್ಲನೂ ಡೀಟೇಲ್ಸ್ ಅವರೇ ಹೇಳ್ತಾರೆ. ಓಕೆ, ಸೊ ಇದೇ ಆ ಒಂದು ಊರು, ಮತ್ತು ನಿಮ್ಗೆ ಏನಾದರೂ ಐಟಮ್ಸ್ ಬೇಕು ಅಂದರೆ ಸಿಗೋ ಜಾಗ ಅವರೇ ಅವ್ರ ಬಾಯಿಂದ ಹೇಳ್ತಾರಂತೆ. ಕೇಳಿಸ್ಕೊಳ್ಳಿ. ಈಗ ಒಂದು ಗಣಪತಿ 1.5 ಕಿಲೋಮೀಟರ್ ನಡೆದು ಬಂದು ಕದಂಬರ ಆಳ್ವಿಕೆಯಲ್ಲಿ ಇವರು ಯಾವುದೋ ಮಂತ್ರಶಕ್ತಿಯಿಂದ ಇಲ್ಲಿ ನಿಲ್ಲಿಸಿಟ್ಟಾರೆ. ನಂತರ ಅದು ಪಶ್ಚಿಮದಿಂದ ಪೂರ್ವಕ್ಕೆ ನೀರು ಹರಿತದೆ ನೋಡು. ಗಣಪತಿ ಅಡಿಗೆ ಎಷ್ಟು ಆದ ಅಡಿಗೆ ಹೊಳೆನೇ ಹರಿತಂತೆ ಬರೆದುಂಟು ಪುರಾಣದಲ್ಲಿ. ನಂತರ ಸಿದ್ಧಿವಿನಾಯಕನೇ ಇದು. ನಂತರ ಬೆಳಗಾವಿದ್ರು ಒಂದು ದೊಡ್ಡ ಕರೋಡ್ಪತಿ ಅವ್ರು ಬಂದು ಹುಡುಗರಾಗಲ್ಲ ಹೇಳಿ ಎಲ್ಲ ಪ್ರಸಾದ ತೆಗೆದು ಏನೂ ಬರಲಿಲ್ಲ. ಗಂಟೆ ಹೇಳ್ಕೊಂಡ್ರು. ಮಾರನೇ ವರ್ಷಕ್ಕೆ ಹುಡುಗ ಹಾಗೆ ಗಣಪತಿ ಅಲ್ಲಿಂದ ಎಲ್ಲರಿಗೂ ಗಂಟೆ ಗಣಪತಿ ಏನೇ ಹರಕೆ ಇದ್ರು ಗಂಟೆ ಕೊಟ್ಟು ಹರಕೆ ಹೊತ್ಕೊಂಡು ಹೋಗ್ತಾರಲ್ಲ. ಇಷ್ಟೇ. ಎಷ್ಟು ವರ್ಷ ಆಗಿರೋ ದೇವಸ್ಥಾನಕ್ಕೆ ಆಲ್ಮೋಸ್ಟ್. ನಂತರ ನೀವು ಏನೇ ಬೇಡ್ಕೊಂಡ್ರು 3 ತಿಂಗಳು ಆಗ್ತದೆ. ಅದನ್ನು ನೀವು ಹೇಳ್ಕೊಂಡು ಮುಗಿಸ್ಬೇಕು ದೇವಿ. ಈಗ 3 ತಿಂಗಳು ನಿಮ್ಗೆ ತಿಳಿದೇ ಹೋಗ್ತದೆ. ಎಂತ ಇಟ್ಕೊಳ್ಳಿ, ಹೊಳೆಗೆ ಹೋಗ್ಬೇಕು, ಸಮುದ್ರಕ್ಕೆ ಹೋಗ್ಬೇಕು, ನೀವೆಲ್ಲ ಸಮುದ್ರಕ್ಕೆ ಇರುವಲ್ಲ. ಈಗ ನಾವೇನೇ ಹರಕೆ ಹೊತ್ತರು 3 ತಿಂಗಳಲ್ಲಿ ಆಗ್ತದೆ. ಆಗ ನಿಮ್ಗೆ ನೆನಪಿರಲಿಲ್ಲ ದೇವ್ರದ್ದು. ಅದನ್ನು ನೆನಪು ಮಾಡಿ ತಂದು ಕೊಡ್ಬೇಕು. ಗೈಸ್, ಹಂಗೆ ತಾತ ಸ್ಟೋರಿ ಹೇಳ್ತಾ ಇರ್ಬೇಕಾದ್ರೆ ಒಂದು ವಿಷಯ ಹೇಳ್ದ. ಅಂದರೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ಒಂದು ಗಂಟೆನ ಕೊಟ್ಟಿರ್ತಾರಲ್ಲ ಅದೆಲ್ಲನೂ ಸಹ ಒಂದು ರೂಮಲ್ಲಿ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ಅಂದ. ಸರಿ ತಾತ ಬಾ ತೋರಿಸು ಅಂತ ಹೇಳಿದ್ಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಯಾವ ಗ್ಯಾಪಲ್ಲಿ ಆ ಒಂದು ಮೈಕ್ ನಂದು ಆಫ್ ಆಗಿದೆ ಅನ್ನೋದೇ ಗೊತ್ತಾಗಲಿಲ್ಲ. ಅದಕ್ಕೆ ಈಗ ಮತ್ತೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ತಾತನಿಗೆ ವಿಡಿಯೋ ನೋಡ್ತಿರ್ತಾನೋ ಗೊತ್ತಿಲ್ಲ, ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಲೈಟ್ ಇಲ್ಲ. ನಮ್ಮೂರು ಅದಕ್ಕೆ ನೀನು ನಮ್ಮ ಮಾತನ್ನ ಗುಟ್ಟು ಮಾಡಿ ತೋರಿಸಿದ್ರು ಎಲ್ಲ ನೋಡ್ಕೊಂಡು ಹೋಗ್ಲಿ. ಎಷ್ಟು ವರ್ಷದಿಂದ ಇದೆಲ್ಲ ಅದು ಟೆಂಡರ್ ಹಾಕ್ತಿದ್ರು ದೇವ್ರ ಪ್ರಸಾದ ಆಗಲಿ. ತಾತ ಮಸ್ತಾಗಿ ಸ್ಟೋರಿ ಹೇಳ್ದ, ಖುಷಿ ಆಯಿತು ಮಾತಾಡ ನಂಗಂತೂ. ಸೊ ಇಲ್ಲಿ ಇವಾಗ ಊಟ ಮಾಡ್ಬೇಕು, ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಊಟ ಮಾಡಿ ನೆಕ್ಸ್ಟು ಸಿರ್ಸಿ ಮಾರಿಕಂಬ ದೇವಸ್ಥಾನಕ್ಕೆ ಒಂದು ಹೋಗ್ಬೇಕು ಅಂತ. ಸೊ ಊಟ ಮಾಡೋರ್ಗೂ ಇಲ್ಲೇ ಇರ್ತೀವಿ ಇವಾಗ. ಸೊ ಗೈಸ್, ಊಟ ಎಲ್ಲ ಮಾಡ್ಕೊಂಡು ಬಂದೋ. ಆ ಊಟ ಮಾತ್ರ ಸಖತ್ತಾಗಿತ್ತು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನೀವೆಲ್ಲರೂ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಒಳ್ಳೆ ಮಳೆ ಸಿಗಾಕೊಂಬಿಟ್ರಿ ಗಾಯ್ಸ್. शाबाश बेटा, बहुत बढ़िया मुन्ना. ಬಂತು ಬ್ಯಾಂಚರ್ ಅನ್ನೋದು. ಬಂದಿದ್ದು ಟೈಮ್ ಸರಿ ಇಲ್ವೋ ಅಥವಾ ಏನಂತಾನೆ ಗೊತ್ತಿಲ್ಲ ಗೈಸ್. ಸಖತ್ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರಿ ಮಾತ್ರ. ಮಳೆ ಅಂದರೆ ಯಾವ ಥರ ಅಂದರೆ ಲಿಟ್ರಲಿ ರೋಡೇ ಕಾಣಿಸ್ತಾ ಇರಲ್ಲ, ಆ ರೇಂಜಿಗೆ ಮಳೆ ಬಂತು. ಯಾವತ್ತೂ ಟೀ ಕುಡಿತಾ ಇಲ್ದಿದ್ದವನು ಚಳಿಗೆ ಇವತ್ತು ಕುಡಿತಾ ಇದ್ದೀನಿ. ಸೊ ಹೆಂಗಿದ್ರು ಒದ್ದೆ ಆಗಿಬಿಟ್ಟಿದ್ದೀವಿ, ಮತ್ತು ಇನ್ನೇನು ಅಂದ್ಬಿಟ್ಟು ಯೋಚನೆ ಮಾಡಿದೆ ಮತ್ತೆ ಬಂದೇ ಬಿಟ್ವಿ ಗೈಸ್. ಸೊ ಫೈನಲಿ ಈಗ ನಾವು ಸಿರ್ಸಿ ಮಾರಿಕಂಬ ಟೆಂಪಲ್ ಹತ್ರ ಇದ್ದೀವಿ ಅಮ್ಮವ್ರನ್ನ ನೋಡೋದಕ್ಕೆ. ಸೊ ಒಳಗಡೆ ಎಂಟ್ರಿ ಆಗೋಣ, ಯಾವ ಥರ ಇದೆ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ತೀನಿ. ಬಟ್ ಆದರೆ ದೇವಿನ ತೋರಿಸೋದಕ್ಕಾಗಲ್ಲ, ಬಿಕಾಸ್ ಆಫ್ ರೀಸನ್ ನಮಗೆ ಅಲ್ಲಿ ಅಲೋ ಮಾಡಲ್ಲ ಅದಕ್ಕೆ. ಆ್ಯಂಡ್ ಈಗ ನಾನು ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಇದ್ದೀನಿ. ಪ್ರವೀಣ್ ಅಂತೂ ಓಡೋಗ್ಬಿಟ್ಟ ಫ್ರೇಮಿಂಗ್ ಬರಲಿ ಅಂತ. ಸೊ ಹಂಗೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೊಂದಿಷ್ಟು ದೇವ್ರುಗಳೆಲ್ಲ ಕಾಣಿಸಿದ್ರು. ಬಟ್ ಯಾಕೋ ಗೊತ್ತಿಲ್ಲ ಗೈಸ್, ಮಳೇಲಿ ನಿಂದಿದ್ಕೋ ಏನೋ ಗೊತ್ತಿಲ್ಲ, ಯಾಕೋ ಫೋನ್ ಸ್ವಲ್ಪ ಹ್ಯಾಂಗ್ ಆಗ್ತಾಯಿತ್ತು, ಕರೆಕ್ಟಾಗಿ ಕ್ಲಿಯರಾಗಿ ಏನೋ ತೋರ್ಸೋದಕ್ಕಾಗ್ತಿಲ್ಲ, ಏನೋ ಅಂದ್ಕೊಳ್ಳೋಕೆ ಹೋಗ್ಬಿಡಿ ಗೈಸ್. ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಅದಕ್ಕೆ ದೇವಸ್ಥಾನದ ಆಚೆ ವಿಡಿಯೋ ಮಾಡ್ತಾಯಿದ್ದೀನಿ, ಏನೋ ಅಂದ್ಕೊಳ್ಳೋಕೆ ಹೋಗ್ಬಿಡಿ ಆಯಿತಾ.
ಒಳಗಡೆ ದೇವ್ರು ನೋಡೋದಕ್ಕೆ ಬಿಟ್ಟಿಲ್ಲ ಅಂದರೆ ಏನಂತೆ, ನಾವು ಆಚೆ ತೋರ್ಸೋಣ ಏನಂತೀರಾ? ಅದಕ್ಕೆ ಆಚೆ ತೋರಿಸಿದ್ದೀನಿ ಗೈಸ್. ನಿಮ್ಗೆ ಏನಾದರೂ ನೋಡಬೇಕು ಅಂದರೆ ದಯವಿಟ್ಟು ಬಂದು ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಮಾಡ್ಕೊಂಡು ಹೋಗಲಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿನ ತೋರಿಸ್ಬೇಕು. ಯಾರಂತನಾ? ಜಸ್ಟ್ ಎ ಮಿನಿಟ್. ಸೊ ಇವನೇ ಆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫೆಲೋ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದ್ದಾನೆ ಅಂತ. ಆ ಕೊಂಬಲ್ಲಿ ಹಿಡ್ಕೊಂಡು ಗುದ್ದ ಅಂದರೆ ಒಂದು ವ್ಯಕ್ತಿ ಏನಾಗಬೇಡ. ಸೊ ಅದು ಕ್ಯಾಮ್ರಾದಲ್ಲಷ್ಟೇ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ, ಬಟ್ ರಿಯಲ್ ಆಗಿ ನೋಡೋದಾದ್ರೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಸೊ ನಮಸ್ಕಾರ ಅಣ್ಣವು ಅಂತ ಹೇಳ್ಬಿಟ್ಟು ಅವನಿಗೊಂದು ಬಂದ್ರಿ ಗಾಯ್ಸ್. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣದಿಂದ ನೆಟ್ಟಿಗೇನು ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಲ್ಲೇ ಅರ್ಧ ವೀಡಿಯೋ ಮಾಡಿದೆ ದೇವಸ್ಥಾನದ್ದು. ಆ ಯಪ್ಪ ಅಲ್ಲೇ ನಂಗೆ ಬೈದ್ಬಿಟ್ಟ. ಆ ಪೂಜಾರಪ್ಪ ಏನು ಬೈದ ಅಂತ ದಯವಿಟ್ಟು ಕೇಳೋಕೆ ಹೋಗ್ಬಿಡಿ ಗೈಸ್. ಸ್ವಲ್ಪ ನಮ್ದು ಏನೋ ತರಲೆ ಥಿಂಗ್ಸ್ ಇರ್ಬೋದೇನೋ ಅಂತ ಸುಮ್ಮನೆ ಅದೇ. ಸೊ ಹಂಗೆ ಈ ರೂಟಿಗೆ ಬಂದ ತಕ್ಷಣ ನೋಡ್ತೀನಿ, ನಾವು ಬಂದಿದ್ದ ರೂಟಾಗುರು ಇದು ಅನಿಸ್ಬಿಡ್ತು. ಯಾಕಂದ್ರೆ ಅಷ್ಟೊಂದು ಫಾಗು, ಅಷ್ಟೊಂದು ಚಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಖುಷಿ ಪಡ್ಲಾ ಬೇಜಾರಾಗ್ಲಾ ಒಂದೂ ಗೊತ್ತಾಗಲಿಲ್ಲ. ಅದಕ್ಕೆ ಮುಂದೆ ಹೋಗ್ತಿರೋ ಗಾಡೀಲಿ ಅಪ್ಪಿ ಆಯ್ ಅಂದೆ. ನೋಡಿದ್ರೆ ಅಂಕಲ್ ಆಯ್ ಅಂದ್ಬಿಡೋದ. ಸರಿ ಅಂದ್ಬಿಟ್ಟು ಅಂಕಲ್ಗೊಂದು ಹಾಯ್ ಅಂದ್ಬಿಟ್ಟು ಮುಂದೆ ಬಂದೆ. ಅಪ್ಪ ದೇವರೇ, ಆಲ್ರೆಡಿ ಒದ್ದೆ ಆಗಿಬಿಟ್ಟಿದ್ದೀನಿ, ಮತ್ತಿನ್ನೊಂದು ಸತಿ ಒದ್ದೆ ಆಗೋ ಥರ ಮಾಡಬೇಡಪ್ಪ ಅಂತ ಕೇಳ್ಕೊಂಡೇ ಹೋದೆ. ಬಿಕಾಸ್ ಅಷ್ಟು ಚಳಿ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಬಟ್ ಗಾಯ್ಸ್, ನಾನು ಬೆಳಗ್ಗೆ ಬಂದಿರೋಂಥ ಸ್ಪಾಟು ಈ ಟೈಮಲ್ಲಿ ಹೆಂಗಿತ್ತು ಅಂತ ಗೊತ್ತಿತ್ತಾ? ಒಂದು ನಿಮಿಷ ಇರಿ, ತೋರಿಸ್ತೀನಿ. ಸೊ ಗಾಯ್ಸ್, ಸ್ವರ್ಗ ಅನ್ನೋದು ಎಲ್ಲೆಲ್ಲೋ ಇದೆ ಅಂತ ಹೇಳ್ತಿದ್ರೆ, ಸೊ ಆ್ಯಕ್ಚುಲಿ ಸ್ವರ್ಗ ಅನ್ನೋದು ಇಲ್ಲಿ ಹಿಂದ್ಗಡೆ ಇದೆ. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಯಾವ ಥರ ಇದೆ ಅಂತ. ಬೆಳಗ್ಗೆ ಇದ್ದೇ ಜಾಗದಲ್ಲಿ ನಿಂತ್ಕೊಂಡು ಕೋತಿನ ತೋರಿಸಿ, ವೆದರ್ನ ತೋರಿಸಿ, ಅಲ್ಲಿರೋ ಫಾಗ್ನ ತೋರಿಸಿ ಸಬ್ಬಾಷ್ ಅಂದೆ. ಬಟ್ ಏನೋ ಗೊತ್ತಿಲ್ಲ, ಆ ಫಾಗ್ ಎಲ್ಲ ಈ ಕಡೆ ಬಂದ್ಬಿಟ್ಟವೆ ಇವಾಗ. ಬಂದಿದ್ದಕ್ಕೆ ಖುಷಿನೇ ಗಾಯ್ಸ್, ಬಟ್ರೆ ಸಿಕ್ಕಾಪಟ್ಟೆ ಚಳಿ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಪರವಾಗಿಲ್ಲ ಅಂತೇಳಿ ಹಿಂಗೆ ತಡ್ಕೊಂಡಿದ್ದೆ. ಈಗ ನಾವು ಹೋಗ್ಬೇಕಾಗಿರೋದು ಇದೇ ಜಾಗದಲ್ಲಿ, ಬಟ್ ಮುಂದೆ ಹೆಂಗಿದೆಯೋ ಗೊತ್ತಿಲ್ಲ ವೆದರು. ಸೊ ಅದಕ್ಕೆ ವೀಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವತ್ತು ಸರಿಯಾಗಿ ವೀಡಿಯೋನು ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಫುಲ್ಲು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿತ್ತು. ಆ್ಯಂಡ್ ಸರಿ ಮೈಕು ವರ್ಕ್ ಆಗಲಿಲ್ಲ. ಅದಕ್ಕೆ ಇವಾಗ ಮನೆಗೆ ಹೋಗಿ ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡಬೇಕು. ಸೊ ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವ್ಲಾಗ್ನ. ದಯವಿಟ್ಟು ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ, ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು. ಬಾಯ್.